ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಅದ್ದೂರಿಯಾಗಿ ನಡೆದ ರಾಜ್ಯ ಮಟ್ಟದ ಸಂಗೊಳ್ಳಿ ರಾಯಣ್ಣ ಜಾತ್ರೆ ವಿಜಯಪುರ ನಗರದಲ್ಲಿ ರಾಜ್ಯ ಮಟ್ಟದ ಸಂಗೊಳ್ಳಿ ರಾಯಣ್ಣ ಜಾತ್ರೆಯು ಇಂದು ಅದ್ದೂರಿಯಾಗಿ ಹಾಗೂ ಸಂಭ್ರಮದಿಂದ ನಡೆಯಿತು. ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಆರಂಭಗೊಂಡ ಸಂಗೊಳ್ಳಿ ರಾಯಣ್ಣನವರ ಭವ್ಯ ಮೆರವಣಿಗೆಯು ವಿವಿಧ ವಾದ್ಯ ವೃಂದ ಹಾಗೂ ಡಿಜೆ ಸಂಗೀತದೊಂದಿಗೆ ಗಾಂಧಿ ವೃತ್ತ, ಬಸವೇಶ್ವರ ವೃತ್ತದ ಮೂಲಕ ಸಾಗಿ ದರ್ಬಾರ್ ಹೈಸ್ಕೂಲ್ ಮೈದಾನವನ್ನ ತಲುಪಿತು. ಬಳಿಕ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹುಲಜಂತಿ ಮಾಳಿಂಗರಾಯ ಮಹಾರಾಜರು ಸೇರಿದಂತೆ ಅನೇಕ ಪೂಜ್ಯರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ, ನಿಖಿತ್ ರಾಜ್ ಮೌರ್ಯ, ನಟ ಆನೇಕಲ್ ದೊಡ್ಡಣ್ಣ, ಜಾತ್ರಾ ಸಮಿತಿ ಅಧ್ಯಕ್ಷ ಪ್ರಕಾಶ್ ಜಾಲ್ಗೇರಿ, ಮೋಹನ್ ಮೇಟಿ ಸೇರಿದಂತೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಜಾತ್ರೆಯಲ್ಲಿ ವಿಜಯಪುರ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಂಗೊಳ್ಳಿ ರಾಯಣ್ಣನವರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಮೆರವಣಿಗೆಯುದ್ದಕ್ಕೂ ಸಂಗೊಳ್ಳಿ ರಾಯಣ್ಣನವರ ಜಯಘೋಷಗಳು ಮೊಳಗಿತ್ತು. ರಾಯಣ್ಣನ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದ್ದು ಇಡೀ ವಿಜಯಪುರ ನಗರವು ಹಬ್ಬದ ವಾತಾವರಣದಲ್ಲಿ ಕಂಗೊಳಿಸಿತು. ವರದಿ ಸಿದ್ದು ಜಮ್ಮಲ್ದಿನ್ನಿ, ವಿಜಯಪುರ. ಹಮ್ಮಿಕೊಂಡ ಕಾರ್ಯಕ್ರಮದ ಸದುದ್ದೇಶವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಮುಂದಿನ ದಿನಮಾನಗಳಲ್ಲಿ ನಾವು ಅದರೊಟ್ಟಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಕೇಂದ್ರೀಯ ಭಾಷಣ ಮಾಡತಕ್ಕಂಥ ಆತ್ಮೀಯ ರಮೇಶ್ ಮಾಗಿ, ಗಲ್ಲಿಗೆ ಇರ್ತಕ್ಕಂಥ ಮಹಾನ್ ಪುಣ್ಯಾತ್ಮ ಯಾರಾದ್ರೆ ಅವರ ಸಂಗೊಳ್ಳಿ ರಾಯಣ್ಣ ಅಂತ ರಾಯಣ್ಣರ ಆದರ್ಶವಾದ ಹಬ್ಬವನ್ನು ನಾವೆಲ್ಲ ಆಚರಣೆ ಮಾಡಕ್ ಬಂದಿದೆ ಬಂಧುಗಳೇ. ನಾನೇನು ಹೆಚ್ಚಿಗೆ ಮಾತನಾಡಕ್ ಹೋಗೋದಿಲ್ಲ ಬಂಧುಗಳೇ. ನಾನೊಬ್ಬ ಇಂಡಿ ಮತ್ತು ಕ್ಷೇತ್ರದಲ್ಲಿ ಒಂದು ಸಾಮಾನ್ಯ ಕಡುಬುಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ನಾನೇನು ರಾಜಕಾರಣದಲ್ಲಿ ಇಲ್ಲ, ಆದ್ರೂ ಕೂಡ ನನ್ನನ್ನ ಜನ ನೀನೊಬ್ಬ ಬಡತನದಲ್ಲಿ ಇದ್ದೇನಾಯ್ತು, ನೀನ್ಯಾಕೆ ಈ ಭಾಗದ ಜಿಲ್ಲಾ ಪಂಚಾಯತ್ ಆಗ್ಬಾರ್ದು, ಬಡವನ ಮಗ ಯಾಕೆ ಶಾಸಕನಾಗಬಾರ್ದು ಅಂತ ತಿಳ್ಕೊಂಡು ಬಂಧುಗಳೇ 2018ರಲ್ಲಿ ನನ್ನನ್ನ ನಾನು ಬಡವನಿದ್ದೆಪ್ಪ, ನನ್ನ ಬಳಿ ರೊಕ್ಕಿಲ್ಲ. ಪ್ರಕಾಶ್ ಜಾಲ್ಗೇರಿ ಅವರು ದಯವಿಟ್ಟು ವೇದಿಕೆ ಮೇಲೆ ಇದ್ದಂತ ಎಲ್ಲ ಯುವಕರಿಗೆ ಒಂದು ಸೂಚನೆಯನ್ನ ಕೊಡಿ. ದಯವಿಟ್ಟು ವೇದಿಕೆಯಿಂದ ತಾವೆಲ್ಲರೂ ಕೂಡ ನಿರ್ಗಮಿಸಿ ಈ ಕಾರ್ಯಕ್ರಮ ಕೊಡಬೇಕು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ, ಸೂರ್ಯಚಂದ್ರ ಇಳುವರೆಗೂ ಅಜರಾಮರವಾಗಿರುವ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮೆ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜಾತ್ರೆ ಬಹಳ ಅದ್ಭುತವಾಗಿ ನಡೀತಾ ಇದೆ. ಈಗ ಮಾಳಿಂಗರಾಯರಿಗೂ ಪ್ರಕಾಶರಿಗೂ ನಮ್ಮ ಅವರ ಎಲ್ಲ ತಂಡಕ್ಕೆ ಒಮ್ಮೆ ಜೋರಾದ ಚಪ್ಪಾಳೆ ಹೊಡೆಯ ಮುಖಾಂತರ ಅಭಿನಂದನೆಗಳು ಸಲ್ಲಿಸೋಣ. ಈ ಕಾರ್ಯಕ್ರಮನ ಜಾತ್ರೆ ಅಂತೇಳಿ ವಿಶೇಷವಾದಂತ ಕಲ್ಪನೆ ಕೊಟ್ಟಿದ್ದಾರೆ. ಜಾತ್ರೆನ ಹಲವಾರು ಬಾರಿ ಬೇರೆ ಬೇರೆ ಕಾರಣಗಳು ನಮ್ಮ ಊರುಗಳಲ್ಲಿ ಮಾಡ್ತೀವಿ. ಜಾತ್ರೆಯಲ್ಲಿ ನಮ್ಮ ಪಾತ್ರ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್. ಇಷ್ಟು ವರ್ಷ ನಾವು ಜಾತ್ರೆಯಲ್ಲಿ ನಮ್ಮ ಪಾತ್ರ ಏನಾಗಿತ್ತು? ನಾವೆಲ್ಲ ತೋರಣ ಕಟ್ಟೋರು, ರಂಗೋಲಿ ಬಿಡೋರು, ಇನ್ಯಾರ್ದ ಉತ್ಸವ ಮೂರ್ತಿಯನ್ನು ಹೊರಾರಾಗಿದ್ವಿ. ಹೌದಾ ಇಲ್ವಾ? ಇನ್ ಮುಂದೆ ಆ ಪಾತ್ರ ನಾವು ನಿರ್ವಹಿಸ್ಬೇಕಾ? ಖಂಡಿತ ನಿರ್ವಹಿಸಬಾರ್ದು. ಆ ಉತ್ಸವ ಮೂರ್ತಿಯಲ್ಲಿ ಕೂರ್ಬೇಕಾಗಿರ್ತಕ್ಕಂಥ ಮೂರ್ತಿ ಯಾರ್ದು ಅಂದ್ರೆ ಅದು ರಾಯಣ್ಣಂದಾಗಿರ್ಬೇಕು, ಅದು ಕನಕದಾಸರದಾಗಿರ್ಬೇಕು. ಅದಕ್ಕೂ ಮಿಗಿಲಾಗಿ ರಾಯಣ್ಣಂದು ಕನಕದಾಸರದ ಮೂರ್ತಿ ಆಗಿರ್ಬೇಕು. ಅದಕ್ಕೂ ಮಿಗಿಲಾಗಿ ಆ ಕ್ಷೇತ್ರದ ಜನಪ್ರತಿನಿಧಿ
ಜನಪ್ರತಿನಿಧಿ ಆಗಿರ್ಬೇಕು ಅಂದ್ರೆ ನೀವೆಲ್ಲ ಅದಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕಾದಂತ ಸಮಯ ಮತ್ತು ಸಂದರ್ಭ ಬಂದಿದೆ ಬಂಧುಗಳೇ. ಜಾತ್ರೆನ ಬೇರೆ ಬೇರೆ ಕಾರಣಕ್ಕೆ ಮಾಡ್ತಾರೆ ಅಂತ ನಾನು ಯಾಕೆ ಹೇಳಿದೆ ಅಂದ್ರೆ ಆ ಜಾತ್ರೆಯಲ್ಲಿ ನಾವು ಕಳೆದೋಗ್ತಾ ಇದೀವಿ. ಎಷ್ಟು ಸಂಖ್ಯೆ ಅಂದ್ರೆ ಜಾತ್ರೆಯಲ್ಲಿ ಇರ್ತಕ್ಕಂಥ ನಾವು ಎಲ್ಲಿದ್ದೀವಿ, ನಮ್ಮ ಪರಿಸ್ಥಿತಿ ಏನು, ನಮ್ಮ ಜನಸಂಖ್ಯೆ ಏನು, ಆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ವಿಧಾನಸೌಧದಲ್ಲಿ ನಮ್ಮ ಪ್ರಾತಿನಿಧ್ಯ ಇದೆಯಾ, ಜಿಲ್ಲಾ ಪಂಚಾಯತಿನಲ್ಲಿ ನಮಗೆ ಆ ಪ್ರಾತಿನಿಧ್ಯ ಇದೆಯಾ, ತಾಲೂಕ್ ಪಂಚಾಯತಿನಲ್ಲಿ ನಮಗೆ ಆ ಪ್ರಾತಿನಿಧ್ಯ ಇದೆಯಾ ಅನ್ನೋದನ್ನ ಒಮ್ಮೆ ನೀವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಕನಕದಾಸರು ಒಂದು ಬಹಳ ಸೂಕ್ತವಾದಂತ ಒಂದು ಪದ ಹೇಳಿದ್ರು ಆಗಲೇ, ಬೆಟ್ಟದ ತುದಿಯಲ್ಲಿರುವ ವೃಕ್ಷಕ್ಕೆ ಕಟ್ಟೆಯ ಕಟ್ಟಿ ನೀರೆರೆದವರ್ಯಾರು, ಅಡವಿಯಲ್ಲಿರುವ ಅಕ್ಕಿಗಳಿಗೆ ಆಹಾರವಿತ್ತವರ್ಯಾರು ಅಂತೇಳಿ. ಅಂದ್ರೆ ಬೆಟ್ಟದ ತುದಿಯಲ್ಲಿರ್ತಕ್ಕಂಥ ವೃಕ್ಷಕ್ಕೆ ಅದು ತಾನಾಗೆ ಯಾವ ರೀತಿ ಎಮ್ಮರವಾಗಿ ಬೆಳೀತದೋ ನಾವು ಸಹ ಹಾಗೆ ಸ್ವಯಂ ಪ್ರೇರಿತವಾಗಿ ಯಾರೋ ನೀರ್ ಹಾಕ್ತಾರೆ, ಯಾರೋ ಗೊಬ್ಬರ ಹಾಕ್ತಾರೆ, ಇನ್ಯಾರೋ ಬಂದು ನಮ್ ಬೆನ್ ತಟ್ತಾರೆ, ಆಮೇಲೆ ನಾನು ಲೀಡರ್ ಆಗ್ತೀನಿ, ನಾನು MLA ಆಗ್ತೀನಿ ಅಂತೇಳಿ ಏನಾದ್ರೂ ನೀವು ಭಾವಿಸ್ಕೊಂಡಿದ್ರೆ ನಮ್ಮಂತ ಅವಿವೇಕಿಗಳು, ನಮ್ಮಂತ ಅಜ್ಞಾನಿಗಳು ಇನ್ನೊಬ್ರು ಇಲ್ಲ ಅನ್ನೋದನ್ನ ನೀವು ಮನ್ಕೊಡ್ಬೇಕಾಗತ್ತೆ. ನಮ್ಮ ನಾಯಕರನ್ನ ಇವತ್ತು 10 ಜನ 11 ಜನನ್ನ ರಾಜ್ಯದ ಮೂಲೆಗಳಿಂದ ಇವರು ಮುಂದಿನ ಜನಪ್ರತಿನಿಧಿಗಳು ಅಂತೇಳಿ ಅಂತ ನಿಲ್ಲಿಸಿದ್ದಾರೆ. ಇದು ಕೇವಲ ಸಾಂಕೇತಿಕ ಅಷ್ಟೇ. ಇವರಿಷ್ಟೇ ನಮ್ ಜನಪ್ರತಿನಿಧಿಗಳಾಗ್ತಾರ? ಖಂಡಿತ ಇಲ್ಲ. ಇನ್ನು ಅನೇಕರಿಗೆ ಈ ರೀತಿಯಾದಂತ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ನಿಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಯಾವುದೇ ಪಾರ್ಟಿಯಲ್ಲಿ, ಇರೆಸ್ಪೆಕ್ಟಿವ್ ಪಾರ್ಟಿ, ಯಾವುದೇ ಪಾರ್ಟಿಯಲ್ಲಿ ನಿಮ್ಮ ಯೋಜನೆಗಳನ್ನು ರೂಪಿಸುವ ವ್ಯಕ್ತಿ ಚುನಾವಣೆಯಲ್ಲಿ ನಿಂತೆ ಅಂದ್ರೆ ಅವನಿಗೆ ನೀವೆಲ್ಲರೂ ಸಹ ಒಮ್ಮತದಿಂದ ಮತ ಚಲಾಯಿಸಿದ್ರೆ ಮಾತ್ರ ಈ ಸಮಾಜಕ್ಕೆ ಭವಿಷ್ಯ ಇದೆ. ಈ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಪ್ರವೇಶಿಸುವಂತ ಧೈರ್ಯ ಸಾಮರ್ಥ್ಯ ಬರ್ತದೆ. ಆ ದಿಕ್ಕಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ನನ್ನನ್ನು ಸಹ ಕರೆದೆ ಇಲ್ಲಿ ಮಾತಾಡಲು. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾ ಮಂಜುನಾಥ್. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು. ಶ್ರೀ ಭೂತಾಳ ಸಿದ್ದೇಶ್ವರ ಪ್ರಸನ್ನ, ತಾಳಿಕೋಟಿ ಪಟ್ಟಣದ ಮಿಣಚಿಗಿ ಕ್ರಾಸ್. ನಮ್ಮಲ್ಲಿ ಚೌನೆಕಲ್ಲು, ವಸ್ತಲಕಲ್ಲು ಸಿಗ್ತವೆ. ಗದ್ದಿಕಲ್ಲು, ಕುದುರೆಕಲ್ಲು ಲಭ್ಯವಿದೆ. ದೇವರಗುಡಿಯ ಬಾಗಿಲು ಮತ್ತು ಒಳ್ಳ ಬಿಸಿಕಲ್ಲು ಇವೆ. ಇಂದು ನಮ್ಮ ಕರೆ ಮಾಡಿ